ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿ ಈಗ ಜಗಳ ಜೋರಾಗಿ ನಡೀತಿದೆ. ಈ ವಾರ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದಂಥ ಶಿಶಿರ್ ಶಾಸ್ತ್ರಿಯ ಬೆನ್ನಲ್ಲೇ ಆ ಶಿಶಿರ್ಗೆ ಸಂಬಂಧಪಟ್ಟಂತೆ ಈಗ ಕಿತ್ತಾಟ ಶುರುವಾಗಿದೆ. ಸೋಮವಾರದ ಎಪಿಸೋಡ್ನ ಆರಂಭದಲ್ಲೇ ಈ ಕಿತ್ತಾಟವನ್ನು ಬಹುಶಃ ನೀವೆಲ್ಲರೂ ಕೂಡ ನೋಡಿರ್ತೀರ. ಇದು ಆರಂಭ ಅಷ್ಟೇ. ಕಾರಣ ಏನು ಅಂತ ಹೇಳಿದ್ರೆ, ಇದು ಇಲ್ಲಿಗೆ ನಿಲ್ಲುವಂಥ ಯಾವ ಲಕ್ಷಣವೂ ಕೂಡ ಇಲ್ಲ, ಜೊತೆಗೆ ಇದು ನಿಲ್ಲೋದಕ್ಕೆ ಚಾನ್ಸ್ ಕೂಡ ಇಲ್ಲ. ಇಷ್ಟು ಬೇಗ ನಿಂತುಬಿಟ್ರೆ ಸಾಧ್ಯನೇ ಇಲ್ಲ, ನಿಲ್ಲಲ್ಲ. ಇದು ಈಗ ಜಸ್ಟ್ ಶುರುವಾಗಿದೆ. ಇದು ಎಲ್ಲಿವರೆಗೆ ಹೋಗುತ್ತೆ, ಏನಾಗುತ್ತೆ ಅನ್ನುವಂತಹ ಚಿಕ್ಕ ಕಲ್ಪನೆಯನ್ನು ಕೂಡ ನೀವು ಯಾರೂ ಕೂಡ ಮಾಡ್ಕೊಳ್ಳೋಕೆ ಸಾಧ್ಯವಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಇದು ಜಗಳ. ಇದು ಶುರುವಾಗಿರೋದು ಒಬ್ಬ ಯುವಕನಿಗೋಸ್ಕರ, ಅದೇ ಎಲಿಮಿನೇಟ್ ಆದಂತಹ ಶಿಶಿರ್ ಶಾಸ್ತ್ರಿಗೋಸ್ಕರ. ಹಾಗಾದರೆ ಜುಟ್ಟು ಹಿಡಿದು ಕಿತ್ತಾಡೋ ಲೆವೆಲ್ಗೆ ಇವರಿಬ್ಬರು ಕೂಡ ಒಂದು ಆಕ್ರೋಶವನ್ನು ಹೊರಗಡೆ ಹಾಕ್ತಿರೋದು ಮತ್ತು ಪರಸ್ಪರ ಆರೋಪವನ್ನು ಹೊರಿಸ್ಕೊಳ್ತಿರೋದು ಯಾಕೆ? ಇಲ್ಲಿ ಕಿತ್ತಾಡ್ತಿರೋದು ಭವ್ಯ ಮತ್ತು ಐಶ್ವರ್ಯ. ಹಾಗಾದರೆ ಇವರಿಬ್ಬರ ನಡುವಿನ ಈ ದ್ವೇಷಕ್ಕೆ ಕಾರಣ ಏನು? ಎಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಶಿಶಿರ್ ಹೊರಗಡೆ ಹೋಗೋದಕ್ಕೆ ಕಾರಣ ಐಶ್ವರ್ಯ ಶಿಂದೋಗಿ. ಇದೊಂದು ಮಾತು ಈಗ ಐಶ್ವರ್ಯ ನಿಗಿ ಕೆಂಡದಂತೆ ಕುದಿಯುವಂತೆ ಮಾಡಿದೆ. ಅದು ಸತ್ಯನೇ ಆಗಿದ್ರೂ ಕೂಡ ಐಶ್ವರ್ಯಗೆ ಅದನ್ನು ಅರಗಿಸಿಕೊಳ್ಳೋದಕ್ಕೆ ಮತ್ತು ಜೀರ್ಣಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ಶಿಶಿರ್ ನನ್ನಿಂದ ಹೊರಗಡೆ ಹೋದ ಅನ್ನುವಂಥ ಮಾತನ್ನು ನಾನು ಒಪ್ಪೋದೇ ಇಲ್ಲ ಅಂಥೇಳಿ ಆಕೆ ನಿಗಿ ಕೆಂಡದ ರೀತಿ ಕುದಿತಾ ಇದ್ದಾಳೆ. ಅದರಲ್ಲೂ ಕೂಡ ಈ ಮಾತನ್ನು ಹೇಳಿದ್ದು ಬೇರೆ ಯಾರೂ ಅಲ್ಲ, ಭವ್ಯ ಗೌಡ. ಈ ಮಾತನ್ನು ಯಾವಾಗ ಹೇಳಿದ್ರೋ ಆ ಕ್ಷಣದಿಂದ ಐಶ್ವರ್ಯಳ ಪಿತ್ತ ನೆತ್ತಿಗೇರಿದೆ. ಅಷ್ಟು ಮಾತ್ರವಲ್ಲ, ಐಶ್ವರ್ಯ ನಿಗಿ ಕೆಂಡದ ರೀತಿ ಕುದಿತಾ ಇದ್ದಾಳೆ. ಜೊತೆಗೆ ಭವ್ಯ ಮೇಲೆ ವಾಗ್ದಾಳಿಯನ್ನು ನಡೆಸಿದ್ದಾಳೆ. ಎಲ್ಲಿವರೆಗೆ ಅಂತ ಹೇಳಿದ್ರೆ, ಕೇವಲ ಮಾತಿಗೆ ಸೀಮಿತವಾಗಿರದ ಇವರ ವಾಕ್ಸಮರ ಜುಟ್ಟು ಹಿಡಿದು ಕಿತ್ತಾಡೋ ಲೆವೆಲ್ಗೆ ಹೋಗಿದ್ದು ಮಾತ್ರ ವಿಪರ್ಯಾಸ. ಅಸಲಿಗೆ ಜುಟ್ಟು ಹಿಡಿದು ಕಿತ್ತಾಡಿದಂತಹ ಸಂದರ್ಭ ಯಾರೂ ಕೂಡ ಗಮನಿಸದೇ ಇರ್ಬೋದು, ಬಟ್ ನಾವು ಗಮನಿಸದೇ ಇರೋದು ಕೂಡ ಇಲ್ಲ. ಬಿಗ್ ಬಾಸ್ ಸೀಸನ್ 11ರಲ್ಲಿ ಶಿಶಿರ್ ಹೊರಗುಳಿದ ನಂತರ ಐಶ್ವರ್ಯ ಮತ್ತು ಭವ್ಯ ನಡುವೆ ಈ ಜಗಳ ಶುರುವಾಗಿದೆ. ಇನ್ಫ್ಯಾಕ್ಟ್ ಐಶ್ವರ್ಯ ಮೆಂಟಲಿ ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗಿದ್ದಾರೆ, ವೀಕ್ ಆಗಿದ್ದಾರೆ ಅನ್ನೋದು ಆಕೆಯ ಹಾವ ಭಾವ ಮತ್ತು ಆಕೆಯ ಮಾತುಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಆಕೆಯ ನಾಲಿಗೆಗೂ ಆಕೆಯ ತಲೆಗೂ ಆಕೆಯ ಆಲೋಚನೆಗಳಿಗೂ ಒಂದಕ್ಕೊಂದು ಲಿಂಕ್ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಇಲ್ಲಿ ಅರ್ಥ ಆಗ್ತಿದೆ. ಹೀಗಾಗಿನೇ ಐಶ್ವರ್ಯ ಮೆಂಟಲಿ ವೀಕ್ ಆಗಿದ್ದಾಳೆ. ಐಶ್ವರ್ಯ ಯಾವಾಗ ಶಿಶಿರ್ ಮನೆಯಿಂದ ಹೊರಗಡೆ ಹೋದೋ ಆವಾಗ ಒಂಟಿತನ ಕಾಡೋದಕ್ಕೆ ಶುರುವಾಗಿದೆ ಐಶ್ವರ್ಯಗೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ಅಷ್ಟು ಮಾತ್ರವಲ್ಲ, ಶಿಶಿರ್ ಜೊತೆಗೆ 24 ಗಂಟೆ ಅಂಟ್ಕೊಂಡಿದ್ದಂಥ ಐಶ್ವರ್ಯಳಿಂದನೇ ಶಿಶಿರ್ ಹೊರಗಡೆ ಹೋದ ಅನ್ನುವಂಥ ವಿಚಾರವನ್ನು ಆಕೆ ಜೀರ್ಣಿಸಿಕೊಳ್ಳೋದು ಕೂಡ ಇಲ್ಲ, ಒಪ್ಪೋದು ಕೂಡ ಇಲ್ಲ. ಇನ್ಫ್ಯಾಕ್ಟ್ ಅದು ಸತ್ಯನೂ ಕೂಡ. ಸುದೀಪ್ ಅವರು ನೇರವಾಗಿ ಇವರಿಬ್ಬರಿಗೆ ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಯಾವುದ್ಯಾವುದು ಎಷ್ಟೆಷ್ಟು ಎಲ್ಲೆಲ್ಲಿ ಹೇಗಿರಬೇಕೋ ಹಾಗಿದ್ರೇ ಚಂದ ಅನ್ನುವಂಥ ಮಾತನ್ನು ಹೇಳಿದರು. ಆ ಮಾತನ್ನು ಸುದೀಪ್ ಕೆಲಸ ಇಲ್ಲದೆ ಹೇಳಿದ್ದಲ್ಲ, ಅದಕ್ಕೊಂದು ದೃಢವಾದಂಥ ಕಾರಣ ಇತ್ತು ಅನ್ನೋದು ಬಹುಶಃ ಈಗ ಇವರಿಗೆ ಅರ್ಥ ಆದಂತಿದೆ. ಬಹುಶಃ ಇನ್ನೂ ಕೂಡ ಅರ್ಥ ಆಗಲಿಲ್ಲ ಅಂತ ಹೇಳಿದ್ರೆ ಅದು ಮೂರ್ಖತನದ ಪರಮಾವಧಿ ಅನ್ನೋದರಲ್ಲಿ ಡೌಟೇ ಇಲ್ಲ. ಹೌದು, ಯಾವಾಗ ಐಶ್ವರ್ಯಳಿಂದನೇ ಶಿಶಿರ್ ಹೊರಗಡೆ ಹೋದ ಅಂದರೆ, ಬಹುಶಃ ನೀವು ನೋಡಿರ್ತೀರ, ಕಳೆದ ವಾರ ಒಂದು ಘಟನೆ ನಡೆಯುತ್ತೆ. ಐಶ್ವರ್ಯ ಅವರೇ ಶಿಶಿರ್ ಅವರನ್ನು ಟಾರ್ಗೆಟ್ ಮಾಡಿ ಹೊರಗೆ ಕಳಿಸಿದ್ದಾರೆ ಅಂತ ಹೇಳ್ಬಿಟ್ಟು ಭವ್ಯ ಆರೋಪವನ್ನು ಮಾಡ್ತಾರೆ. ಶಿಶಿರ್ ನಿರ್ಗಮನದಿಂದ ಐಶ್ವರ್ಯ ತುಂಬ ದುಃಖಿತರಾಗಿದ್ದಾರೆ. ಜೊತೆಗೆ ಒಂಟಿತನ ಕಾಡ್ತಾ ಇದೆ. ಆಕೆಗೆ ಹೆಗಲು ಅಂದರೆ ಮಲಗಿಸ್ಕೊಳ್ಳುವಂತಹ ಹೆಗಲಿಲ್ಲ. ಇವತ್ತು ರೊಮ್ಯಾನ್ಸ್ ಮಾಡೋಕ್ಕೆ ಕೈ ಇಲ್ಲ. 24 ಗಂಟೆ ಹಿಡ್ಕೊಂಡು ಲಲ್ಲೆ ಹೊಡೆಯೋಕ್ಕೆ ಯಾವುದೇ ವ್ಯಕ್ತಿ ಈಗ ಸಿಗ್ತಾ ಇಲ್ಲ. ಹೀಗಾಗಿ ಐಶ್ವರ್ಯಳಿಗೆ ಬಹುಶಃ ಒಂಟಿತನ ಈಗ ಕಾಡ್ತಾ ಇದೆ. ಇದೇ ಈಕೆಯನ್ನು ಈ ಪರಿ ಡಿಸ್ಟರ್ಬ್ ಆಗುವಂತೆ ಮಾಡಿದೆ. ಮೆಂಟಲಿ ಸಿಕ್ಕಾಬಿಟ್ಟೆ ಡಿಸ್ಟರ್ಬ್ ಆದಂತೆ ಕಾಣಿಸ್ತಿದೆ. ಹೀಗಾಗಿಯೇ ಐಶ್ವರ್ಯ ಇಲ್ಲಿ ಒಂದು ಕಡೆ ಕೋಪ, ಮತ್ತೊಂದು ಕಡೆ ತನ್ನ ದುಃಖ ಎಲ್ಲವನ್ನು ಕೂಡ ಹೊರಗಡೆ ಬಸ್ಟ್ ಮಾಡ್ತಿದ್ದಾಳೆ. ಈಗ ಬಿಗ್ ಬಾಸ್ ಸೀಸನ್ 11 ಕೊನೆಯ ಹಂತಕ್ಕೆ ಬಂದಿದೆ. ಇನ್ನೇನು ಕೆಲವೇ ವಾರದ ಶೋ ಬಾಕಿ ಇದೆ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳ ಸಂಖ್ಯೆ 10ಕ್ಕೆ ಇಳಿದಿದೆ. ಈ ಸ್ಪರ್ಧಿಗಳ ಮಧ್ಯೆ ಆಟ ಜೋರಾಗಿದೆ, ಆಟದ ಕಾವು ಕೂಡ ಹೆಚ್ಚಾಗ್ತಿದೆ. ಕಳೆದ ವಾರ ಬಿಗ್ ಬಾಸ್ ಮನೆಯಿಂದ ಶಿಶಿರ್ ಔಟ್ ಆದರೆ ಬಿಗ್ ಬಾಸ್ ಮನೆಯಿಂದ ಅನಿರೀಕ್ಷಿತವಾದಂತಹ ಎಕ್ಸಿಟನ್ನು ಪಡೆದಿದ್ದಾರೆ ಸುರೇಶ್ ಅವರು. ಅದು ಅವರ ವೈಯಕ್ತಿಕ ಕಾರಣಗಳಿಂದ, ಅಂದರೆ ಅವರು ಅನಿವಾರ್ಯವಾಗಿ ಹೋಗಲೇಬೇಕಾದಂಥ ಪರಿಸ್ಥಿತಿ ಬಂದಿದ್ದರಿಂದ ಹೊರಗಡೆ ಹೋಗಿದ್ದಾರೆ. ಹೀಗಾಗಿನೇ ಬಿಗ್ ಬಾಸ್ ಮನೆಯಲ್ಲಿ 12 ಇದ್ದವರು 10 ಆಗಿದ್ದಾರೆ ಒಂದೇ ಸಲಕ್ಕೆ. ಇದು ಈಗ ಬಿಗ್ ಬಾಸ್ ಮನೆಯಲ್ಲಿ ಸ್ವಲ್ಪ ಆತಂಕಕ್ಕೂ ಕೂಡ ಕಾರಣ ಆಗಿದೆ. ಮುಂದೇನಾಗುತ್ತೆ ಅನ್ನೋಂತಹ ಆತಂಕ ಒಂದು ಕಡೆ ಆದರೆ, ಈಗ ಈ ಉಳಿದಂಥ ಸ್ಪರ್ಧಿಗಳ ಮಧ್ಯೆ ಕಾದಾಟ ಮತ್ತು ಯುದ್ಧ ಜೋರಾಗಿ ನಡೀತಾ ಇದೆ. ಅದರಲ್ಲೂ ಕೂಡ ಕಳೆದ ವಾರ ಶಿಶಿರ್ ದೊಡ್ಡ ಮನೆಯಿಂದ ಔಟ್ ಆಗಿದ್ದು, ಅದಕ್ಕೆ ಕಾರಣವಾಗಿದ್ದು, ಆ ಕಾರಣವನ್ನು ಐಶ್ವರ್ಯ ತಲೆ ಮೇಲೆ ಹೊರಿಸಿದ್ದು, ಇವೆಲ್ಲದೂ ಕೂಡ ಈಗ ಭಾರಿ ಚರ್ಚೆಯ ಕೇಂದ್ರ ಬಿಂದು ಆಗಿದೆ. ಇದಕ್ಕೆ ಕಾರಣ ಆಗಿದೆ ಭವ್ಯ ಆಡಿದಂಥ ಒಂದು ಮಾತು.
ಶಿಶಿರ್ ಹಾಗೂ ಐಶ್ವರ್ಯ ತುಂಬಾ ಕ್ಲೋಸ್ ಆಗಿದ್ದರು. ಇಬ್ಬರ ಮಧ್ಯೆ ಒಳ್ಳೆ ಬಾಂಡಿಂಗ್ ಕೂಡ ಇತ್ತು. ಇಬ್ಬರು ಕೂಡ ಗಂಡ ಹೆಂಡತಿಗಿಂತನೂ ಕೂಡ ಹೆಚ್ಚಾಗಿ ಒಟ್ಟಿಗೆ ಇರ್ತಿದ್ರು, ರೊಮ್ಯಾನ್ಸನ್ನು ಮಾಡ್ತಿದ್ರು, ಲಲ್ಲೆಯನ್ನು ಹೊಡಿತಾ ಇದ್ರು. ಇದನ್ನು ಬಿಗ್ ಬಾಸ್ನ ವೀಕ್ಷಕರು ಕೂಡ ಗಮನಿಸಿದ್ರು, ಕಿಚ್ಚ ಸುದೀಪ್ ಅವರು ಕೂಡ ಗಮನಿಸಿದ್ರು. ಒಂದಿನ ನಾಯಿ ನರಕ ಉಗಿದ್ರು. ಯಾರು? ಕಿಚ್ಚ ಸುದೀಪ್ ಅವರು ಉಗಿದ ಬಳಿಕ ಇವರಿಗೆ ಬುದ್ಧಿ ಬಂತು. ನಂತರ ಸ್ವಲ್ಪ ಬದಲಾಗಿದ್ದರು. ಆದರೆ ನಂತರ ಇವರ ಈ ಕೆಟ್ಟತನ ಇದೆಯಲ್ಲ, ನಿಕೃಷ್ಟತನ, ಅದು ಮಾತ್ರ ಇವರು ಬಿಡಲಿಲ್ಲ. ಇವರ ನರಿಬುದ್ಧಿಯನ್ನು ಪ್ರದರ್ಶನ ಮಾಡಿದ್ರು. ಯಾವಾಗ ಇವರ ನರಿಬುದ್ಧಿಯನ್ನು ಪ್ರದರ್ಶನ ಮಾಡಿದ್ರು ಅಲ್ಲಿಗೆ ಇವರ ಹೊಣ್ಣವನ್ನು ಇವರೇ ತೋಡ್ಕೊಂಡ್ರು ಅನ್ನೋದು ಸ್ಪಷ್ಟವಾಗಿತ್ತು. ಹೌದು, ಇಲ್ಲಿ ಐಶ್ವರ್ಯ ತನ್ನ ಕೋಪವನ್ನು ಭವ್ಯ ಮೇಲೆ ತೋರಿಸಿದ್ದಾರೆ, ಕಿರ್ಚಾಡಿದ್ದಾರೆ, ಕೂಗಾಡಿದ್ದಾರೆ, ಎಲ್ಲದೂ ಕೂಡ ಆಯಿತು. ಬಟ್ ಆದರೆ ಅಸಲಿ ವಿಚಾರ ಏನು ಅದನ್ನು ಈಕೆ ಅರ್ಥ ಮಾಡ್ಕೊಂಡಿಲ್ಲ. ಶಿಶಿರ್ ಹೊರಗಡೆ ಹೋಗ್ತಿದ್ದಂತೆ ಐಶ್ವರ್ಯ ಅವರು ಜೋರಾಗಿ ಅರ್ಚೋಕೆ ಆರಂಭಿಸ್ತಾರೆ. ಶಿಶಿರ್ ಮೇಲೆ ಇಲ್ಲದಿರೋ ಅಪವಾದವನ್ನು ಎಲ್ಲರೂ ಕೂಡ ಹಾಕಿದ್ದೀರಾ, ನೀನು ಕೂಡ ಹಾಕಿದ್ಯಾ, ನೀನೇ ಟಾರ್ಗೆಟ್ ಮಾಡಿದ್ದು ಅಂತ ಹೇಳ್ಬಿಟ್ಟು ಐಶ್ವರ್ಯ ಅವರು ಭವ್ಯ ಎದುರು ಹೇಳಿಕೊಳ್ತಾರೆ. ಜೊತೆಗೆ ಇದಕ್ಕೆ ಸಿಟ್ಟಾದಂಥ ಭವ್ಯ, ನೀನೇ ಶಿಶಿರ್ನ ಟಾರ್ಗೆಟ್ ಮಾಡಿ ಎದುರು ತಂದು ನಿಲ್ಲಿಸಿದ್ದು, ಅಂದರೆ ಶಿಶಿರ್ನ ಗೇಟ್ ಎದುರುಗಡೆ ತಂದು ನಿಲ್ಲಿಸಿದೆ ನೀನು ಟಾರ್ಗೆಟ್ ಮಾಡಿ ಅಂತ ಹೇಳ್ಬಿಟ್ಟು ಆರೋಪವನ್ನು ಹೊರಿಸ್ತಾರೆ. ಅಷ್ಟು ಮಾತ್ರವಲ್ಲ, ಭವ್ಯಗೌಡ ಈ ರೀತಿ ಹೇಳೋದಕ್ಕೆ ಒಂದು ಕಾರಣವೂ ಕೂಡ ಇದೆ. ಮನೆಯಲ್ಲಿ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡಬೇಕು ಅನ್ನುವಂಥ ವಾಕ್ಯವನ್ನು ಹೇಳಿದ್ದೆ ಈ ಐಶ್ವರ್ಯ ಪ್ಲಾನ್ ಪ್ರಕಾರನೇ ನಡೆದಿತ್ತು. ಐಶ್ವರ್ಯನೇ ಈ ಎಲ್ಲ ಅಜೆಂಡದ ಸೂತ್ರಧಾರೆ. ಹೀಗಾಗಿ ಇಲ್ಲಿ ಮೋಕ್ಷಿತಾ, ತ್ರಿವಿಕ್ರಮ್, ಐಶ್ವರ್ಯ ಈ ಮೂರು ಕೂಡ ಭವ್ಯ ಮತ್ತು ತ್ರಿವಿಕ್ರಮನ್ನು ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡಬೇಕು ಅನ್ನೋಂಥ ಸ್ಕೆಚ್ಚನ್ನು ಹಾಕಿದರು. ಈ ವಿಡಿಯೋವನ್ನು ಕೂಡ ಸುದೀಪ್ ಪ್ಲೇ ಮಾಡಿದರು. ಆವಾಗ ಇವರ ಬಂಡವಾಳ ಬಯಲಾಗಿತ್ತು, ಇವರ ಈ ನರಿಬುದ್ಧಿ ಬೆತ್ತಲಾಗಿತ್ತು. ಹಾಗಾಗಿನೇ ಇದರ ಪರಿಣಾಮ ಐಶ್ವರ್ಯ ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ, ಮೋಕ್ಷಿತ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥ ಸಂದರ್ಭದಲ್ಲಿ ಒಬ್ಬ ಸಂಘಬುಲ್ಲ ಶಿಶಿರು ಗರುಡಗಂಬದಂತೆ ನಿಂತಿದ್ದ. ಆ ಸಂದರ್ಭದಲ್ಲಿ ಇಲ್ಲ, ಈ ರೀತಿ ನೀವು ಮಾಡಬಾರ್ದು, ಈ ರೀತಿ ಮಾಡೋದು ತಪ್ಪಾಗುತ್ತೆ ಅನ್ನುವಂತಹ ಬುದ್ಧಿ ಹೇಳುವಂತಹ ಚಿಕ್ಕ ಪ್ರಯತ್ನವನ್ನು ಕೂಡ ಆತ ಮಾಡಲಿಲ್ಲ. ಹೀಗಾಗಿಯೇ ಶಿಶಿರ್ ಕೊನೆಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡಿಬೇಕಾಯಿತು. ಅಂತಿಮವಾಗಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡಿಬೇಕಾಯಿತು ಇದೇ ಶಿಶಿರ್. ಯಾವಾಗ ಶಿಶಿರ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ನಡೆದ್ರೋ ಈಗ ಒಬ್ಬೊಬ್ಬರ ಬಂಡವಾಳ ಎಲ್ಲಿ ಬಯಲಾಗುತ್ತೋ ಅನ್ನುವಂಥ ಆತಂಕ ಐಶ್ವರ್ಯಗೆ, ಮೋಕ್ಷತೆಗೆ ಎಲ್ರಿಗೂ ಕೂಡ ಶುರುವಾಗಿದೆ ಅಂತಲೇ ಅನಿಸುತ್ತೆ. ಶಿಶಿರ್ ಇಲ್ಲದೆ ಐಶ್ವರ್ಯ ಅಕ್ಷರಶಃ ಕಂಗಾಲಾಗಿದ್ದಾಳೆ. ಪದೇ ಇಡೀ ಮನೆ ಸದಸ್ಯರ ಮೇಲೆ ಕೂಗಾಟ, ರಂಪಾಟ ನಡೆಸ್ತಾ ಇದ್ದಾಳೆ. ಮೆಂಟಲಿ ಡಿಸ್ಟರ್ಬ್ ಆದಂತೆ ವರ್ತನೆಯನ್ನು ಮಾಡ್ತಿದ್ದಾಳೆ. ಜೊತೆಗೆ ಮೋಕ್ಷಿತ ಕೂಡ ತನ್ನ ಈ ಎಲ್ಲ ಷಡ್ಯಂತ್ರಗಳನ್ನು, ಮೋಕ್ಷಿತ ಮತ್ತು ಐಶ್ವರ್ಯಳ ಈ ಷಡ್ಯಂತ್ರಗಳಿದೆಯಲ್ಲ, ಇದು ಸಾಕಷ್ಟು ಜನರಿಗೆ ಅರ್ಥನೇ ಆಗ್ತಿಲ್ಲ. ಇವರೆಂಥ ಕ್ರಿಮಿನಲ್ಸ್ ಅನ್ನೋದು ಇನ್ನೂ ಕೂಡ ಸಾಕಷ್ಟು ಜನರು ಒಪ್ಪಿಕೊಳ್ಳೋಕ್ಕೂ ಕೂಡ ಸಿದ್ಧವಿಲ್ಲ, ಅರ್ಥನೂ ಕೂಡ ಆಗ್ತಿಲ್ಲ. ಹೀಗಾಗಿ ಇವರ ಈ ಕ್ರಿಮಿನಲ್ ಐಡಿಯಾ, ಕ್ರಿಮಿನಲ್ ತಂತ್ರಗಾರಿಕೆ ಇವೆಲ್ಲದೂ ಕೂಡ ಹೆಚ್ಚು ದಿನ ಬಿಗ್ ಬಾಸ್ ಮನೆಯಲ್ಲಿ ನಡೆಯೋದಿಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿ ಸುದೀಪ್ ಕಳೆದ ವಾರ ಬ್ಲಾಸ್ಟ್ ಮಾಡಿದಂಥ ಒಂದು ವಿಡಿಯೋ. ಹೇಗೆ ತ್ರಿವಿಕ್ರಮನ್ನು ಟಾರ್ಗೆಟ್ ಮಾಡಿದ್ರು ಅನ್ನೋದಕ್ಕೆ ಸಾಕ್ಷಿ ಈ ವಿಡಿಯೋ. ಹೀಗೇ ಉಳಿದ ಸದಸ್ಯರನ್ನು ಕೂಡ ಟಾರ್ಗೆಟ್ ಮಾಡ್ತಿದ್ರೇನೋ. ಬಹುಶಃ ಈಗ ಟಾರ್ಗೆಟ್ ಮಾಡೋದಕ್ಕೆ ಬೇಕಾದಂಥ ಮೇನ್ ವಿಕೆಟ್ ಡಮಾರ್ ಆಗಿರೋದು ಈಗ ಐಶ್ವರ್ಯ, ಮೋಕ್ಷಿತಾಗೆ ಒಂದು ರೀತಿಯಲ್ಲಿ ಈಗ ಚಟಪಟಿಕೆ ಶುರುವಾಗಿದೆ. ಏನು ಮಾಡಬೇಕಪ್ಪ ಮುಂದೆ ಅನ್ನುವಂತಹ ಪ್ರಶ್ನೆ ಶುರುವಾಗಿದೆ. ಇವ್ರ ಜೊತೆಗೆ ಆ ಚೈತ್ರ ಬೇರೆ ಸೇರಿಕೊಂಡಿರೋದ್ರಿಂದ ಇದು ಇನ್ನಷ್ಟು ಹಳ್ಳ ಹತ್ತೋದ್ರಲ್ಲಿ ಮತ್ತು ವಾತಾವರಣ ಸಂಪೂರ್ಣವಾಗಿ ಕೆಡೋದ್ರಲ್ಲಿ ಡೌಟೇ ಇಲ್ಲ. ಮುಂದೇನಾಗುತ್ತೆ ಕಾತು ನೋಡಬೇಕು. ಈ ವಾರ ಒಟ್ಟಿನಲ್ಲಿ ಕಾವೇರಿದ ವಾರ ಅಂತೂ ಆಗಿರೋದು ಡೌಟೇ ಇಲ್ಲ. ಅದೇ ಕಾರಣಕ್ಕೆ ಈ ಎಲ್ಲ ಜಗಳಗಳು, ಆರಂಭದ ವಾಕ್ಸಮರಗಳು ನಡೆದ ಮೇಲೆ ಜುಟ್ಟು ಹಿಡಿದು ಟಾಸ್ಕ್ ವೇಳೆಯಲ್ಲಿ ಕಿತ್ತಾಡ್ಕೊಳ್ತಾರೆ. ಬಾಲ್ ಹಿಡಿದು ಆ ಗ್ರೇ ಏರಿಯಾಕ್ಕೆ ದಾಟುವಂಥ ಸಂದರ್ಭದಲ್ಲಿ ಭವ್ಯ ಮತ್ತು ಐಶ್ವರ್ಯ ಜುಟ್ಟು ಹಿಡಿದು ಕಿತ್ತಾಡ್ತಾರೆ. ಆ ಸಂದರ್ಭದಲ್ಲಿ ಜುಟ್ಟು ಅಂತಲೂ ಕೂಡ ಹೇಳ್ತಾರೆ, ಟೀ ಶರ್ಟ್ ಹಿಡಿದು ಎಳಿತಾರೆ. ಈ ರೀತಿಯೆಲ್ಲ ಆಗುತ್ತೆ. ಬಟ್ ಇದನ್ನು ಯಾರೂ ಕೂಡ ಸೀರಿಯಸ್ ಆಗಿ ತೆಗೆದುಕೊಳ್ಳೋದಿಲ್ಲ. ಬಟ್ ಕ್ಯಾಮ್ರಾಗಳು ಅದನ್ನು ಕೂಡ ಕ್ಯಾಪ್ಚರ್ ಮಾಡಿದ್ದಾವೆ. ಸೂಕ್ಷ್ಮವಾಗಿ ಗಮನಿಸಿದಾಗ ಜುಟ್ಟು ಹಿಡಿದು ಎಳೆಯೋದು, ಕೀಟ್ಲೆಯನ್ನು ಕೊಟ್ಟಿರುವಂಥದ್ದು, ಕಾಟ ಕೊಟ್ಟಿರೋದು ಭವ್ಯ, ಇದೆಲ್ಲದೂ ಕೂಡ ಸೂಕ್ಷ್ಮವಾಗಿ ಗಮನಿಸಿದ್ರೆ ಗೊತ್ತಾಗುತ್ತೆ. ಹೀಗಾಗಿ ಇಲ್ಲಿ ಭವ್ಯ ಮತ್ತು ಐಶ್ವರ್ಯ ಈ ಜಗಳವನ್ನು ವೈಯಕ್ತಿಕವಾಗಿ ತೆಗೆದುಕೊಂಡಿದ್ದಾರೆ. ಇದು ಇಲ್ಲಿಗೆ ನಿಲ್ಲಿಸೋದಿಲ್ಲ ಅನ್ನೋದು ಮಾತ್ರ ಸ್ಪಷ್ಟವಾಗಿ ಗೊತ್ತಾಗ್ತಿದೆ. ನಿಮಗೇನಿಸುತ್ತೆ ಸ್ನೇಹಿತರೆ ಈ ಕಿತ್ತಾಟದ ಬಗ್ಗೆ ಮತ್ತು ಐಶ್ವರ್ಯ ಮೆಂಟಲಿ ವೀಕ್ ಆಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.